ಬಾಡಿ ಸ್ಕಿನ್ ಸ್ಮೂತ್ ಆಗಿ ಇರಬೇಕಾ? ನಿಮ್ಮ ಸ್ಕಿನ್ ಮೇಲೆ ಇರುವಂತಹ ಬಂಪ್ಸ್ ಏನಿದೆ ಅದು ಕಮ್ಮಿ ಆಗಬೇಕು. ಅನ್‌ಈವನ್ ಸ್ಕಿನ್ ಟೋನ್ ಏನಿದೆ ಅದು ಈವನ್ ಆಗಬೇಕು. ಟ್ಯಾನ್ ರಿಮೂವ್ ಆಗಬೇಕು ಅಂತ ಇದ್ರೆ ಇವತ್ತಿನ ನನ್ನ ವಿಡಿಯೋನ ನೀವು ಸ್ಕಿಪ್ ಮಾಡ್ದಲೇ ಕಂಪ್ಲೀಟ್ ಆಗಿ ನೋಡಿ. ನಾನು ಇವತ್ತು ತೋರಿಸೋ ಒಂದು ಸಿಂಪಲ್ ಪ್ರಾಡಕ್ಟ್ ನಿಮ್ಮ ಈ ಎಲ್ಲ ಸ್ಕಿನ್ ಸಮಸ್ಯೆಯಿಂದ ದೂರ ಮಾಡುತ್ತೆ. ನಿಮ್ಮ ಸ್ಕಿನ್ ತುಂಬ ಟ್ಯಾನ್ ಆಗಿದ್ರೆ ಇಲ್ಲ ತುಂಬ ಡಲ್ ಆಗಿ ಕಾಣಿಸ್ತಾ ಇದ್ರೆ ಇವತ್ತು ನಾನು ತೋರಿಸೋ ಒಂದು ಸಿಂಪಲ್ ಪ್ರಾಡಕ್ಟ್ನ ನೀವು ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ ಕಂಪ್ಲೀಟ್ ಆಗಿ ಈವನ್ ಟೋನ್ ಆಗುತ್ತೆ. ನಿಮ್ಮ ಸ್ಕಿನ್ನಲ್ಲಿ ಆಗಿರುವಂತಹ ಟ್ಯಾನ್ ರಿಮೂವ್ ಆಗುತ್ತೆ ಆ್ಯಂಡ್ ಡಲ್ನೆಸ್ ಏನಿದೆ ಅದು ಕಮ್ಮಿ ಆಗಿ ನಿಮ್ಮ ಸ್ಕಿನ್ ಗ್ಲೋ ಆಗುತ್ತೆ. ಬನ್ನಿ ಅದು ಯಾವ ಪ್ರಾಡಕ್ಟ್ ಅಂತ ನೋಡೋಣ. ಆ ಪ್ರಾಡಕ್ಟಲ್ಲಿ ಏನೇನು ಇಂಗ್ರೀಡಿಯೆಂಟ್ಸ್ ಇದೆ, ಅದು ಯಾವ ಸ್ಕಿನ್ ಟೈಪ್ ಅವರಿಗೆ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ನಾನು ತೋರಿಸೋ ಪ್ರಾಡಕ್ಟ್ ಲಿಂಕ್ ಏನಾದ್ರು ನಿಮಗೆ ಬೇಕಾದರೆ ನೀವು ನನಗೆ ಕಮೆಂಟ್ಸಲ್ಲಿ ಕೇಳ್ಬೋದು. ಇವತ್ತು ನಾನು ನಿಮಗೆ ತೋರಿಸ್ತಿರೋ ಪ್ರಾಡಕ್ಟ್ ಬಂದು ಡಾಕ್ಟರ್ ಶೆಟ್ಸ್ ಅವರ ಗುಲಾಬ್ ಆ್ಯಂಡ್ ಗ್ಲೈಕಾಲಿಕ್ ಆಸಿಡ್ ಬಾಡಿ ಪೀಲ್. ಈ ಪ್ರಾಡಕ್ಟ್ ಏನು, ಈ ಪ್ರಾಡಕ್ಟ್ ಬೆನಿಫಿಟ್ಸ್ ಏನು, ಈ ಪ್ರಾಡಕ್ಟ್ನ ಯಾವ್ಯಾವ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು, ಯಾವ ರೀತಿ ಯೂಸ್ ಮಾಡ್ಬೋದು ಆ್ಯಂಡ್ ಈ ಪ್ರಾಡಕ್ಟ್ನ ಬೈ ಮಾಡೋದು ವರ್ತಾ ಇಲ್ವಾ ಅಂತ ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ಈ ಪ್ರಾಡಕ್ಟ್ ಏನು, ಇದರಲ್ಲಿ ಏನಿದೆ, ಇದ್ರ ಕೆಲಸ ಏನು ಅಂತ ನಾವು ನೋಡೋಣ. ಇದು ಗುಲಾಬ್ ಆ್ಯಂಡ್ ಗ್ಲೈಕಾಲಿಕ್ ಆಸಿಡ್ ಬಾಡಿ ಪೀಲ್. ಇವ್ರು ರೆಕಮೆಂಡ್ ಮಾಡಿರೋ ಪ್ರಕಾರ ಇದು ನಾರ್ಮಲ್ ಟು ಆಯಿಲಿ ಸ್ಕಿನ್ ಅವರಿಗೆ ವರ್ಕ್ ಆಗುತ್ತೆ ಅಂತ. ಸೊ ಆಲ್ಮೋಸ್ಟ್ ಆಲ್ ಸ್ಕಿನ್ ಟೈಪ್ ಅವರು, ಎಲ್ಲ ಸ್ಕಿನ್ ಟೈಪ್ ಅವರು ಇದನ್ನು ಟ್ರೈ ಮಾಡ್ಬೋದು. ಇದರಲ್ಲಿ ಗುಲಾಬ್ ಎಕ್ಸ್ಟ್ರಾಕ್ಟ್, 2% ಗ್ಲೈಕಾಲಿಕ್ ಆಸಿಡ್ ಮತ್ತು 6% ಲ್ಯಾಕ್ಟಿಕ್ ಆಸಿಡ್ ಇದೆ. ಸೊ ಈ ಬ್ರ್ಯಾಂಡಿನ ಪ್ರಕಾರ ಇದು 3-in-1 ಫಾರ್ಮುಲಾ. ಅಂದರೆ ನಾವು ಇದನ್ನು ಎಕ್ಸ್ಫೋಲಿಯೇಟರ್ ಆಗಿ ಯೂಸ್ ಮಾಡ್ಬೋದು, ಮಾಸ್ಕ್ ಆಗಿ ಕೂಡ ಯೂಸ್ ಮಾಡ್ಬೋದು ಮತ್ತು ಪೀಲ್ ಆಗು ಕೂಡ ಈ ಪ್ರಾಡಕ್ಟ್ನ ನಾವು ಯೂಸ್ ಮಾಡ್ಬೋದು. ಇದು ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡುವಂತಹ ಫಿಸಿಕಲ್ ಎಕ್ಸ್ಫೋಲಿಯೇಟರ್ ಅಲ್ಲ, ಇದರಲ್ಲಿ ಕೆಮಿಕಲ್ ಎಕ್ಸ್ಫೋಲಿಯೇಟಿಂಗ್ ಆಸಿಡ್ಸ್ ಕೂಡ ಇದೆ. ಸೊ ಹಾಗಾಗಿ ನಾವು ಇದನ್ನು ಎಕ್ಸ್ಫೋಲಿಯೇಟಿಂಗ್ ಪೀಲ್ ಆಗಿ ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಈ ಪ್ರಾಡಕ್ಟಲ್ಲಿ ಏನೇನು ಇಂಗ್ರೀಡಿಯೆಂಟ್ ಇದೆ ಅಂತ ನೋಡೋಣ. ಇದರಲ್ಲಿ ಗ್ಲೈಕಾಲಿಕ್ ಆಸಿಡ್ ಇದೆ, ಸೋಡಿಯಂ ಹೈಡ್ರಾಕ್ಸೈಡ್, ಲ್ಯಾಕ್ಟಿಕ್ ಆಸಿಡ್, ಸ್ಯಾಲಿಸಿಲಿಕ್ ಆಸಿಡ್, ಗುಲಾಬ್ ಎಕ್ಸ್ಟ್ರಾಕ್ಟ್, ಈ ಥರ ಹಲವಾರು ಆಸಿಡ್ಸ್ ಆ್ಯಂಡ್ ಇಂಗ್ರೀಡಿಯೆಂಟ್ಸ್ ಇದೆ. ಇದೆಲ್ಲ ನಮ್ಮ ಟ್ಯಾನ್ ರಿಮೂವಲ್ಗಾಗಿರ್ಬೋದು, ಇಲ್ಲ ನಮ್ಮ ಸ್ಕಿನ್ ಡಲ್ನೆಸ್ನ ಕಮ್ಮಿ ಮಾಡೋದಕ್ಕೆ ಆ್ಯಂಡ್ ನಮ್ಮ ಸ್ಕಿನ್ ಈವನ್ ಆಗಿ ಕಾಣಿಸೋದಕ್ಕೆ ಈ ಆಸಿಡ್ಸ್ಗಳು ಹೆಲ್ಪ್ ಮಾಡುತ್ತೆ. ಮೊದಲಿಗೆ ನಾವು ಗ್ಲೈಕಾಲಿಕ್ ಆಸಿಡ್ ಬಗ್ಗೆ ನೋಡುವ. ಗ್ಲೈಕಾಲಿಕ್ ಆಸಿಡ್ ಅಂದರೆ AHA. ಸೊ ನೀವು AHA ಬಗ್ಗೆ ತುಂಬ ಕೇಳಿರ್ತೀರಾ. ನೀವು ಯೂಸ್ ಮಾಡೋ ಸನ್ಸ್ಕ್ರೀನ್ ಆಗಿರ್ಬೋದು, ಇದರಲ್ಲೆಲ್ಲ AHA ಕಂಟೆಂಟ್ ಇರುತ್ತೆ ಅಂತ ನೀವು ನೋಡಿರ್ತೀರಾ. ಸೊ ಇದರಲ್ಲಿ ಗ್ಲೈಕಾಲಿಕ್ ಆಸಿಡ್ ಇರೋದ್ರಿಂದ ಗ್ಲೈಕಾಲಿಕ್ ಆಸಿಡ್ ಇಸ್ ನಥಿಂಗ್ ಬಟ್ AHA. ಈ ಪ್ರಾಡಕ್ಟಲ್ಲಿ ಗ್ಲೈಕಾಲಿಕ್ ಆಸಿಡ್ ಇರೋದ್ರಿಂದ ಇದು ನಮ್ಮ ಸ್ಕಿನ್, ಇದನ್ನು ನಾವು ಅಪ್ಲೈ ಮಾಡಿದ್ರೆ ನಮ್ಮ ಸ್ಕಿನ್ ಮೇಲೆ ಇರುವಂತಹ ಡೆಡ್ ಸ್ಕಿನ್ ಸೆಲ್ಸ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ನಮ್ಮ ಸ್ಕಿನ್ ರಫ್ನೆಸ್ ಏನಿದೆ ಅದನ್ನು ಕಮ್ಮಿ ಮಾಡಿ ನಮ್ಮ ಸ್ಕಿನ್ ಈವನ್ ಟೋನ್ ಆಗೋದಕ್ಕೆ ಗ್ಲೈಕಾಲಿಕ್ ಆಸಿಡ್ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಇದರಲ್ಲಿ 6% ಲ್ಯಾಕ್ಟಿಕ್ ಆಸಿಡ್ ಇದೆ. ಲ್ಯಾಕ್ಟಿಕ್ ಆಸಿಡ್ ಕೂಡ AHA ಕ್ಯಾಟಗರಿಗೇನೆ ಸೇರುತ್ತೆ. ಅದು ಕೂಡ ನಮ್ಮ ಸ್ಕಿನ್ ಮೇಲಿರುವಂತಹ ಡೆಡ್ ಸ್ಕಿನ್ ಸೆಲ್ಸ್ನ ರಿಮೂವ್ ಮಾಡಿ ಈವನ್ ಟೋನ್ ಸಿಗೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಇದರಲ್ಲಿ ಗುಲಾಬ್ ಎಕ್ಸ್ಟ್ರಾಕ್ಟ್ ಇರೋದ್ರಿಂದ ಗುಲಾಬ್ ಎಕ್ಸ್ಟ್ರಾಕ್ಟ್ ನಮ್ಮ ಸ್ಕಿನ್ನಿಗೆ ರಿಫ್ರೆಶಿಂಗ್ ಎಲಿಮೆಂಟ್ ಕೊಡುತ್ತೆ. ನಮ್ಮ ಸ್ಕಿನ್ ತುಂಬ ಹೈಡ್ರೇಟ್ ಆಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಈ ಪ್ರಾಡಕ್ಟಲ್ಲಿ ಒಂದೇ ಎಕ್ಸ್ಫೋಲಿಯೇಟಿಂಗ್ ಪ್ರಾಡಕ್ಟ್ ಇಲ್ಲ, ಮಲ್ಟಿಪಲ್ ಎಕ್ಸ್ಫೋಲಿಯೇಟಿಂಗ್ ಆಸಿಡ್ಸ್ ಇರೋದ್ರಿಂದ ನಾವು ಇದನ್ನು ಯಾವ ರೀತಿ ಯೂಸ್ ಮಾಡ್ತೀವಿ, ಎಷ್ಟು ಕ್ವಾಂಟಿಟಿ ಯೂಸ್ ಮಾಡ್ತೀವಿ, ಎಷ್ಟು ಟೈಮಲ್ಲಿ ಯೂಸ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬನ್ನಿ ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು, ಯಾವ ಸ್ಕಿನ್ ಟೈಪ್ ಅವರು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಬರ್ದಿರೋ ಇನ್ಸ್ಟ್ರಕ್ಷನ್ ಪ್ರಕಾರ, ಈ ಪ್ರಾಡಕ್ಟ್ ಮೇಲೆ ಇರೋ ಇನ್ಸ್ಟ್ರಕ್ಷನ್ ಪ್ರಕಾರ ಇದನ್ನ ಎಲ್ಲ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು. ಆ್ಯಂಡ್ ಮೆನ್ಷನ್ ಮಾಡಿದ್ದಾರೆ ಫಾರ್ ನಾರ್ಮಲ್ ಟು ಆಯಿಲಿ ಸ್ಕಿನ್ ಅಂತ. ಸೊ ಇದ್ರ ಅಕಾರ್ಡಿಂಗ್ ನೀವು ಫಸ್ಟ್ ಡೇನೇ ಈಸಿಯಾಗಿ ಈ ಪ್ರಾಡಕ್ಟ್ನ ಅಪ್ಲೈ ಮಾಡ್ಬೋದು ಅಂತ ಇಲ್ಲ. ಬಿಕಾಸ್ ಇದರಲ್ಲಿ ಹಲವಾರು ಎಕ್ಸ್ಫೋಲಿಯೇಟಿಂಗ್ ಆಸಿಡ್ಸ್ ಇರೋದ್ರಿಂದ ನಿಮ್ದೇನಾದ್ರು ಸೆನ್ಸಿಟಿವ್ ಸ್ಕಿನ್ ಆಗಿದ್ರೆ ಮೊದಲಿಗೆ ಪ್ಯಾಚ್ ಟೆಸ್ಟ್ ಮಾಡೋದು ತುಂಬ ಒಳ್ಳೆಯದು. ಪ್ಯಾಚ್ ಟೆಸ್ಟ್ ಮಾಡಿ ನಿಮಗೆ ಏನು ಸೈಡ್ ಎಫೆಕ್ಟ್ಸ್ ಇಲ್ಲ, ಇರಿಟೇಷನ್, ರ್ಯಾಷಸ್ ಈ ಥರ ಏನೂ ಆಗಲಿಲ್ಲ ಅಂದರೆ ನೀವು ನಂತರ ಇದನ್ನು ಅಪ್ಲೈ ಮಾಡ್ಬೋದು.
ನೆಕ್ಸ್ಟ್ ಇದನ್ನ ಯಾವ ರೀತಿ ಅಪ್ಲೈ ಮಾಡಬೇಕು, ಇಲ್ಲಿ ಕೊಟ್ಟಿರುವ ಇನ್ಸ್ಟ್ರಕ್ಷನ್ ಪ್ರಕಾರ ನಾವು ಇದನ್ನ ಜೆಂಟಲ್ ಲೇಯರ್ ತಗೊಂಡು ನಮ್ಮ ಕೈ ಮತ್ತೆ ನಿಮಗೆ ಯಾವ ಪಾರ್ಟ್ಸ್ ತುಂಬ ಟ್ಯಾನ್ ಆಗಿದೆ ಇಲ್ಲ ಡಲ್ ಆಗಿದೆ ಅಂತ ಅನ್ಸುತ್ತೆ ಆ ಪಾರ್ಟ್ಸಿಗೆ ಅಪ್ಲೈ ಮಾಡಿ 5 ಮಿನಿಟ್ಸ್ ಬಿಟ್ಟು ನಂತರ ನಾವು ರಿನ್ಸ್ ಆಫ್ ಮಾಡ್ಕೋಬಹುದು. ಸೊ ಬನ್ನಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದನ್ನ ಅಪ್ಲೈ ಮಾಡ್ಬೋದು ಅಂತ. ಇದು ಟೆಕ್ಸ್ಚರ್ ನೀವು ನೋಡ್ಬೋದು ತುಂಬಾ ಲೈಟ್ ವೇಟ್ ಆಗಿದೆ ಆ್ಯಂಡ್ ಇದರಲ್ಲಿ ಹಲವಾರು ಎಕ್ಸ್ಫೋಲಿಯೇಟಿಂಗ್ ಆಸಿಡ್ಸ್ ಇರೋದ್ರಿಂದ ನಾವು ಇದನ್ನ ಅಪ್ಲೈ ಮಾಡಿ ತುಂಬ ರಬ್ ಮಾಡೋ ನೆಸೆಸಿಟಿನೂ ಇಲ್ಲ. ನಾವು ಈ ಥರ ಕೈ ಮೇಲೆ ನೀಟಾಗಿ ಅಪ್ಲೈ ಮಾಡ್ಕೋಬೋದು. ಸೊ ಈ ಥರ ಅಪ್ಲೈ ಮಾಡಿಕೊಂಡು ಜೆಂಟಲ್ ಆಗಿ ರಬ್ ಮಾಡಿ, ತುಂಬ ಹಾರ್ಡಾಗೂ ರಬ್ ಮಾಡಬೇಡಿ ಬಿಕಾಸ್ ಇದರಲ್ಲಿ ಆಲ್ರೆಡಿ ತುಂಬ ಎಕ್ಸ್ಫೋಲಿಯೇಟಿಂಗ್ ಆಸಿಡ್ಸ್ ಇದೆ ಆ್ಯಂಡ್ ನೀವು ನೋಡ್ಬೋದು ಸ್ವಲ್ಪ ಫೈನ್ ಪಾರ್ಟಿಕಲ್ಸು ಇರೋದ್ರಿಂದ ತುಂಬ ಹಾರ್ಶ್ ಆಗಿ ರಬ್ ಮಾಡಬಾರ್ದು ನಾವು. ಈ ಥರ ಅಪ್ಲೈ ಮಾಡಿ ಟೈಮ್ ನೋಡ್ಕೊಳ್ಳಿ, 5 ಮಿನಿಟ್ಸ್ಗಿಂತ ಜಾಸ್ತಿ ಬಿಡಬೇಡಿ ಬಿಕಾಸ್ ಇದರಲ್ಲಿ ಹಲವಾರು ಆಸಿಡ್ಸ್ ಇರೋದ್ರಿಂದ ಅದು ತುಂಬ ಸೇಫು ಅಲ್ಲ. ಈ ಥರ ಅಪ್ಲೈ ಮಾಡಿ 5 ಮಿನಿಟ್ಸ್ ಬಿಟ್ಟು ನಂತರ ಕೋಲ್ಡ್ ವಾಟರಲ್ಲಿ ನಿಮ್ಮ ಕೈನ ವಾಶ್ ಮಾಡ್ಕೊಳ್ಳಿ. ಸೊ ಅಪ್ಲೈ ಮಾಡಿ ಆದ ನಂತರ ನಾನು 5 ಮಿನಿಟ್ಸ್ ಆದಮೇಲೆ ನನ್ನ ಕೈನ ವಾಶ್ ಬಂದೆ. ಇವಾಗ ನೆಕ್ಸ್ಟ್ ಸ್ಟೆಪ್ಪು ಅಪ್ಲೈ ಮಾಡಿದ ನಂತರ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕಂದ್ರೆ, ನಾವು ಎಕ್ಸ್ಫೋಲಿಯೇಟಿಂಗ್ ಆಸಿಡ್ಸ್ ಇರುವಂಥ ಪ್ರಾಡಕ್ಟ್ನ ಯೂಸ್ ಮಾಡಿರೋದ್ರಿಂದ ಬಾಡಿ ಲೋಷನ್ ಅಥವಾ ಮಾಯಿಶ್ಚರೈಸರ್ನ ಅಪ್ಲೈ ಮಾಡೋದು ತುಂಬ ಇಂಪಾರ್ಟೆಂಟ್. ನಾನಿಲ್ಲಿ ಮಿನಿಮಲಿಸ್ಟ್ ಅವರ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ನೀವು ಯಾವ್ದಾದ್ರು ಬಾಡಿ ಲೋಷನ್ನ ಯೂಸ್ ಮಾಡ್ಬೋದು. ಎಸ್ಪೆಷಲಿ ನಿಮ್ದೇನಾದ್ರು ಡ್ರೈ ಸ್ಕಿನ್ ಇದ್ದರೆ ನೀವು ಮಾಯಿಶ್ಚರೈಸರ್ನ ಅಪ್ಲೈ ಮಾಡೋದನ್ನ ಸ್ಕಿಪ್ ಮಾಡೋ ಹಾಗೆ ಇಲ್ಲ. ಆ್ಯಂಡ್ ಯಾವುದೇ ರೀತಿಯಾದ ಎಕ್ಸ್ಫೋಲಿಯೇಟಿಂಗ್ ಪ್ರಾಡಕ್ಟ್ಸ್ನ ನಾವು ಯೂಸ್ ಮಾಡಿದರೆ ಅಪ್ಲೈ ಮಾಡಿದರೆ ಡೆಫಿನೆಟ್ಲಿ ನಾವು ಮಾಯಿಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ನ ಸ್ಕಿಪ್ ಮಾಡೋ ಹಾಗೆ ಇಲ್ಲ. ಇದು ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಆಗುತ್ತೆ. ಆ್ಯಂಡ್ ಇನ್ನೂ ಇಂಪಾರ್ಟೆಂಟ್ ಕೆಲವೊಂದು ವಿಷಯಗಳು ನೀವು ಈ ಪ್ರಾಡಕ್ಟ್ನ ಯೂಸ್ ಮಾಡೋಕ್ಕಿಂತ ಮುಂಚೆ ಏನು ನೆನ್ಪಿಟ್ಕೋಬೇಕು ಅಂದರೆ, ಇನ್ ಕೇಸ್ ನಿಮಗೆ ಏನಾದ್ರು ಮುಂಚೆನೇ ಇರಿಟೇಷನ್ ಇದ್ದು ಇಲ್ಲ ಏನಾದ್ರು ಊನ್ಸ್ ಇದ್ದರೆ ನಿಮ್ಮ ಕೈ ಮೇಲೆ, ಇಲ್ಲ ನೀವು ಇದನ್ನ ಎಲ್ಲಿ ಅಪ್ಲೈ ಮಾಡಬೇಕು ಅಂತ ಇರ್ತೀರಾ, ನಿಮ್ಮ ಕಾಲಾಗಿರ್ಬೋದು, ಅಲ್ಲೇನಾದ್ರು ನಿಮಗೆ ಊನ್ಸ್ ಏನಾದ್ರು ಇದ್ದರೆ ಅವಾಯ್ಡ್ ಮಾಡಿ ಈ ಪ್ರಾಡಕ್ಟ್ನ ಅಪ್ಲೈ ಮಾಡೋದನ್ನ. ನಿಮ್ಮ ಸ್ಕಿನ್ನಲ್ಲಿ ಯಾವುದೇ ರೀತಿಯಾದ ಇರಿಟೇಷನ್ಸ್, ರ್ಯಾಷಸ್ ಇಲ್ಲ ಅಂದರೆ ಮಾತ್ರ ನೀವು ಈ ಪ್ರಾಡಕ್ಟ್ನ ಅಪ್ಲೈ ಮಾಡಿ. ಆ್ಯಂಡ್ ಬಿಫೋರ್ ಅಪ್ಲೈಯಿಂಗ್ ಡೆಫಿನೆಟ್ಲಿ ನೀವು ಪ್ಯಾಚ್ ಟೆಸ್ಟ್ನ ಮಾಡಲೇಬೇಕು ಬಿಕಾಸ್ ಇದರಲ್ಲಿ ಮಲ್ಟಿಪಲ್ ಆಸಿಡ್ಸ್ ಇರೋದ್ರಿಂದ ಎಲ್ಲ ಸ್ಕಿನ್ ಟೈಪ್ ಅವರಿಗೂ ಇದು ಸೂಟ್ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಸೊ ಹಾಗಾಗಿ ನೀವು ಡೆಫಿನೆಟ್ಲಿ ಪ್ಯಾಚ್ ಟೆಸ್ಟ್ ಮಾಡಿದ ನಂತರನೇ ನೀವು ಯೂಸ್ ಮಾಡಬೇಕು. ಈ ಪ್ರಾಡಕ್ಟ್ನ ಯೂಸ್ ಮಾಡಿ ಫಸ್ಟ್ ಟೈಮ್ ನಿಮಗೆ ಏನು ಫೀಲ್ ಆಗ್ಬೋದು, ನಾನು ಯೂಸ್ ಮಾಡಿ ಫಸ್ಟ್ ಟೈಮ್ ಏನು ಫೀಲ್ ಆಯಿತು ಅಂದರೆ ನಮ್ಮ ಸ್ಕಿನ್ ತುಂಬ ಸ್ಮೂತ್ ಆಗುತ್ತೆ ಆ್ಯಂಡ್ ನಿಮಗೆ ಅನ್ಇವನ್ ಸ್ಕಿನ್ ಟೋನ್ ಇದ್ದು ಒಂದೇ ವಾಶಲ್ಲಿ ಅಥವಾ ಒಂದೇ ಯೂಸಲ್ಲಿ ಅನ್ಇವನ್ ಸ್ಕಿನ್ ಟೋನ್ ಎಲ್ಲ ಕಮ್ಮಿ ಆಗಬೇಕು, ಟ್ಯಾನ್ ಎಲ್ಲ ರೆಡ್ಯೂಸ್ ಆಗಬೇಕು ಅಂದರೆ ಖಂಡಿತ ಆ ಥರ ಎಕ್ಸ್ಪೆಕ್ಟ್ ಮಾಡಬೇಡಿ. ಯಾವುದೇ ಸ್ಕಿನ್ ಕೇರ್ ಆದ್ರೂ ಕನ್ಸಿಸ್ಟೆನ್ಸಿ ತುಂಬ ಇಂಪಾರ್ಟೆಂಟ್. ನೀವು ಗ್ರ್ಯಾಜುಯಲಿ ಅಪ್ಲೈ ಮಾಡ್ತಾ ಗ್ರ್ಯಾಜುಯಲಿ ರಿಸಲ್ಟ್ಸ್ನ ನೋಡಿ, ರಿಸಲ್ಟ್ಸ್ ನಿಮಗೆ ಇಷ್ಟ ಆದರೆ ನೀವು ಈ ಪ್ರಾಡಕ್ಟ್ನ ನಿಮ್ಮ ಸ್ಕಿನ್ ಕೇರಲ್ಲಿ ಆ್ಯಡ್ ಮಾಡ್ಕೋಬೋದು. ಒಂದೇ ವಾಶಿಗೆ ಅಥವಾ ಒಂದೇ ಯೂಸೇಜಿಗೆ ಕಂಪ್ಲೀಟಾಗಿ ನನ್ನ ಸ್ಕಿನ್ ಟೈಪ್ ಚೇಂಜ್ ಆಗಬೇಕು ಅಂತ ಯಾವುದೇ ಪ್ರಾಡಕ್ಟಿಂದನೂ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗಲ್ಲ. ಸೊ ರಿಸಲ್ಟ್ ನೋಡ್ತಾ ಗ್ರ್ಯಾಜುಯಲಿ ನಿಮ್ಮ ಸ್ಕಿನ್ ಕೇರಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಇದನ್ನು ಎಷ್ಟು ದಿನಕ್ಕೆ ಒಂದ್ಸರಿ ಅಪ್ಲೈ ಮಾಡಬೇಕು ಅಂತಲೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಪ್ರಾಡಕ್ಟಲ್ಲಿ ಮೆನ್ಷನ್ ಮಾಡಿರೋ ಥರ ನಾವು ವೀಕ್ಲಿ 2 to 3 ಟೈಮ್ಸ್ ಅಪ್ಲೈ ಮಾಡಿದ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಅಪ್ಲೈ ಮಾಡಬೇಡಿ. ಇನಿಷಿಯಲಿ ಟು ಸ್ಟಾರ್ಟ್ ವಿತ್ ನೀವು ವೀಕ್ಲಿ ಒನ್ಸ್ ಸ್ಟಾರ್ಟ್ ಮಾಡಿ, ನಂತರ ನೀವು ವೀಕ್ಲಿ 2 ಟೈಮ್ಸ್ ಆಮೇಲೆ 3 ಟೈಮ್ಸ್ ಯೂಸ್ ಮಾಡ್ಬೋದು. ಸ್ಟಾರ್ಟಿಂಗೇ ವೀಕ್ಲಿ 3 ಟೈಮ್ಸ್ ಯೂಸ್ ಮಾಡಬೇಡಿ ಬಿಕಾಸ್ ನಾನು ಆಗಲೇ ಮೆನ್ಷನ್ ಮಾಡಿರೋ ಹಾಗೆ ಇದರಲ್ಲಿ ಹಲವಾರು ಆಸಿಡ್ಸ್ ಇದೆ. ಸೊ ಅದು ನಮ್ಮ ಸ್ಕಿನ್ನಿಗೆ ಹೊಂದ್ಕೊಳ್ಳೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ ಟು ಬಿಗಿನ್ ವಿತ್ ನೀವು ವೀಕ್ಲಿ ಒನ್ಸ್ ಸ್ಟಾರ್ಟ್ ಮಾಡ್ಬೋದು. ಈ ಪ್ರಾಡಕ್ಟ್ನ ಯೂಸ್ ಮಾಡಿ ನಿಮಗೆ ಯಾವ ರೀತಿ ರಿಸಲ್ಟ್ ಸಿಕ್ತು, ನಿಮಗೆ ಈ ರಿಸಲ್ಟ್ಸ್ ಇಷ್ಟ ಆಯ್ತಾ ಇಲ್ವಾ, ನಿಮ್ಮ ಸ್ಕಿನ್ ಟೈಪಿಗೆ ಈ ಪ್ರಾಡಕ್ಟ್ ವರ್ಕ್ ಆಯ್ತಾ ಇಲ್ವಾ ಅಂತ ನೀವು ನನಗೆ ಕಮೆಂಟ್ಸಲ್ಲಿ ಹೇಳಿ. ಇದೇ ಥರ ಜಾಸ್ತಿ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಈ ಪ್ರಾಡಕ್ಟ್ನ ನಾನು ನೈಕಾದಿಂದ ಪರ್ಚೇಸ್ ಮಾಡಿದೆ. ನಿಮಗೆ ಲಿಂಕ್ ಬೇಕಾದರೆ ನೀವು ನನಗೆ ಲಿಂಕ್ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.